ಹಲೋ ವೀಕ್ಷಕರೇ, ವೆಲ್ಕಮ್ ಟು ಬೆಳಕು ಯೂಟ್ಯೂಬ್ ಚಾನಲ್. ನಾವಿವತ್ತು ಈ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳ 6ನೇ ತರಗತಿಯಲ್ಲಿ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಲಾಗುವಂತಹ ಪ್ರಶ್ನೋತ್ತರಗಳನ್ನು ಸಾಲ್ವ್ ಮಾಡೋಣ. ಮೊರಾರ್ಜಿ ದೇಸಾಯಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮದಲ್ಲಿ ನಮ್ಮ ಸ್ಟೇಟ್ ಲೆವೆಲ್ ಸಿಲೆಬಸ್ ಅಂದರೆ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್, ವಿಜ್ಞಾನ, ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನದಿಂದ ಕೇಳಲಾಗುವಂತಹ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೆಯ ಮಾದರಿ ಪ್ರಶ್ನೆ ಪತ್ರಿಕೆ 1. ಫಸ್ಟ್ ಒನ್ನು ಕನ್ನಡದಲ್ಲಿ ಫಸ್ಟ್ನೇ ಕ್ವಶನ್ ನೋಡ್ತಾ ಹೋಗೋಣ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕಾವ್ಯನಾಮ ಏನು? ಸರಿಯಾದ ಉತ್ತರ ಎ. ಅಂಬಿಕಾತನಯ ದತ್ತ. ಹಾಗಿದ್ರೆ ಆನಂದ ದತ್ತ ಅನ್ನೋರ್ದು ಯಾರ ಕಾವ್ಯನಾಮ? ಬೆಟಗೇರಿ ಕೃಷ್ಣವರ್ಮ. ಅದೇ ರೀತಿ ಕವಿಶಿಷ್ಯ ಅನ್ನೋರ್ದು ಪಂಜೆ ಮಂಗೇಶರಾಯರವರ ಕಾವ್ಯನಾಮ. ಡಿ. ಶ್ರೀ ಬಿ. ಎಂ. ಶ್ರೀಕಂಠಯ್ಯನವರ ಕಾವ್ಯನಾಮ ಶ್ರೀ ಆಗಿರುತ್ತದೆ. ಎರಡನೇ ಪ್ರಶ್ನೆ, ಪರಿಶೀಲಿಸು ಪದದ ಅರ್ಥ. ಎ. ಹುಡುಕುವುದು, ಬಿ. ಸೂಕ್ಷ್ಮವಾಗಿ ವಿಚಾರಿಸುವುದು, ಸಿ. ಆಲೋಚಿಸುವುದು, ಡಿ. ಕೆದಕುವುದು. ಪರಿಶೀಲಿಸು ಎಂದರೆ ಸೂಕ್ಷ್ಮವಾಗಿ ವಿಚಾರಿಸು ಎಂದು ಅರ್ಥ. ಬಿ ಇಸ್ ದ ರೈಟ್ ಆನ್ಸರ್. ಮೂರನೆಯ ಪ್ರಶ್ನೆ, ಪೂಜ್ಯಶ್ರೀ ಈ ಸಂಬೋಧನೆಯನ್ನು ಬಳಸುವುದು ಯಾರಿಗೆ? ತಂದೆಯವರಿಗೆ. ನಾಲ್ಕನೇದು, ಈ ಕೆಳಗಿನ ಒಗಟನ್ನು ಬಿಡಿಸಿ. ನೋಡಿ, ಹುಟ್ಟುವಾಗ ಕೆಂಪು, ಕಣ್ಣಿಗೆ ತಂಪು, ಏರಿದಾಗ ನೆತ್ತಿ ಕೆಂಡ, ಇಳಿದಾಗ ಹೂವಿನ ಕುಂಡ, ಹಾಗಾದರೆ ನಾನು ಯಾರು? ಹುಟ್ಟುವಾಗ ಕೆಂಪು, ಬೆಳಗ್ಗೆ ಉದಯ ಆಗುವಾಗ ಕೆಂಪಾಗಿ ಕಾಣುತ್ತದೆ, ಕಣ್ಣಿಗೆ ತಂಪು. ಅದೇ ಮಧ್ಯಾಹ್ನದೊತ್ತಿಗೆ ನೆತ್ತಿ ಮೇಲೆ ಕೆಂಡ ಬಂದಿರುತ್ತದೆ, ಇಳಿದಾಗ ಹೂವಿನ ಕುಂಡ. ಆಗಿದ್ರೆ ಯಾರು? ಸಿ. ಸೂರ್ಯ ಇಸ್ ದ ರೈಟ್ ಆನ್ಸರ್. ಐದನೆಯ ಪ್ರಶ್ನೆ, ರಾಮನು ಕಾಡಿಗೆ ಹೋದನು. ಈ ವಾಕ್ಯದಲ್ಲಿ ರಾಮನು ಎಂಬ ಪದವು ಏನಾಗಿದೆ? ರಾಮನು ಅನ್ನೋದು ಹುಡುಗ ಅಂದರೆ ಪುಲ್ಲಿಂಗ. ನೆಕ್ಸ್ಟ್ ಕ್ವಶನ್ 6, ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧಗಳಿವೆ? 2. ಬಿ ಇಸ್ ದ ರೈಟ್ ಆನ್ಸರ್. ಮೊದಲನೆಯದು ಸಜಾತಿ, ಎರಡನೆಯದು ವಿಜಾತಿ. 7th ಒನ್ ಕ್ವಶನ್, ಗುಂಡಿನ ಶಬ್ದ ಕೇಳಿ ಅಕ್ಕಿ ಹಾರಿತು. ಈ ವಾಕ್ಯವು ಯಾವ ಕಾಲದಲ್ಲಿದೆ? ಇಲ್ಲಿ ಅಕ್ಕಿ ಹಾರಿತು ಅಂತ ಹೇಳ್ತಾ ಇದ್ದಾರೆ, ಅಂದರೆ ಭೂತಕಾಲದಲ್ಲಿದೆ. ನೆಕ್ಸ್ಟ್ 8th ಒನ್, ಗಾಳಿಗೆ ತೂರು. ಈ ಪಡೆನುಡಿಯ ಅರ್ಥ ಏನು? ಗಾಳಿಗೆ ತೂರೋದು ಅಂದರೆ ಏನು? ಆಪ್ಷನ್ ಎ ರೈಟ್ ಆನ್ಸರ್, ತಿರಸ್ಕರಿಸು. 9ನೆಯ ಪ್ರಶ್ನೆ, ಸಮಾನತೆ. ಈ ಪದದ ವಿರುದ್ಧ ಪದ ಯಾವುದು? ಸಮಾನತೆ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಸಮಾನತೆ. ನೆಕ್ಸ್ಟ್ 10th ಒನ್, ಓ ಎಂತಹ ಅದ್ಭುತ. ಈ ವಾಕ್ಯದಲ್ಲಿ ಬರುವ ಲೇಖನ ಚಿಹ್ನೆ ಯಾವುದು? ಯಾವುದಾಗಿರುತ್ತೆ? ಕ್ವಶನ್ ಮಾರ್ಕ್, ಕಾಲನ್, ಈಕ್ವಲ್, ಆಶ್ಚರ್ಯ ಸೂಚಕ. ಓ ಅನ್ನೋದು ಆಶ್ಚರ್ಯ ಸೂಚಕ ಚಿಹ್ನೆ. ಸಿ ಇಸ್ ದ ರೈಟ್ ಆನ್ಸರ್. 11ನೇದು, ನಿಮಗೆ ಗಾದೆ ಮಾತು ಗೊತ್ತಿರಬಹುದು, ಮನಸ್ಸಿದ್ದರೆ ಮಾರ್ಗ. ಎ ಇಸ್ ದ ರೈಟ್ ಆನ್ಸರ್. 12ನೇದು, ಗುಂಪಿಗೆ ಸೇರದ ಪದ ಬರೆಯಿರಿ ಅಂತ ಹೇಳಿದರೆ. ಎ. ನವಿಲು, ಬಿ. ಗಿಳಿ, ಸಿ. ಮೊಲ, ಡಿ. ಪಾರಿವಾಳ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಯಾಕೆಂದರೆ ನವಿಲು, ಗಿಳಿ, ಪಾರಿವಾಳ ಎಲ್ಲ ಹಕ್ಕಿಗಳು, ಮೊಲ ಪ್ರಾಣಿ. ನೆಕ್ಸ್ಟ್ ಕ್ವಶನ್ 13, ಅಕ್ಕ ಪದದ ಸಮಾನಾರ್ಥಕ ಪದ. ಅಕ್ಕ ಅಂದರೆ ಏನು? ಸಹೋದರಿ. ಬಿ ಇಸ್ ದ ರೈಟ್ ಆನ್ಸರ್. ಸರಿಯಾದ ವಾಕ್ಯವನ್ನು ಆರಿಸಿ ಬರೆಯಿರಿ. 14ನೇ ಪ್ರಶ್ನೆ, ಎ ನೋಡಿ, ಮನೆಯನ್ನು ದೀಪಾವಳಿ ಸಿಂಗರಿಸುತ್ತಾರೆ ಹಬ್ಬಕ್ಕೆ. ಅಂದರೆ ಇದು ಸರಿ ಇಲ್ಲ. ಸಿಂಗರಿಸುತ್ತಾರೆ ದೀಪಾವಳಿ ಮನೆಯನ್ನು ಹಬ್ಬಕ್ಕೆ. ಈ ವಾಕ್ಯನೂ ಸರಿ ಇಲ್ಲ. ಮನೆಯನ್ನು ದೀಪಾವಳಿ ಸಿಂಗರಿಸುತ್ತಾರೆ ಹಬ್ಬಕ್ಕೆ ಅಂದರೆ ಸಿ ಆಪ್ಷನ್ನು ಸರಿ ಇಲ್ಲ. ಡಿ ಏನಿದೆ, ದೀಪಾವಳಿ ಹಬ್ಬಕ್ಕೆ ಮನೆಯನ್ನು ಸಿಂಗರಿಸುತ್ತಾರೆ. ಡಿ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ಕ್ವಶನ್ 15ನೇದು. ಇವುಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳ ಗುಂಪು ಯಾವುದು? ನಿಮಗೆ ಗೊತ್ತಿದೆ ಅಲ್ಪ ಪ್ರಾಣಾಕ್ಷರಗಳು ಅಂದರೆ ಕಚಡತಪ ಮತ್ತು ಗಜಡದಬ್ಬ. ಇಲ್ಲಿ ನಮಗೆ ಎ ಮತ್ತು ಡಿ ಅಲ್ಲ, ಸಿ ಅಲ್ಲಿ ನೋಡಿ ಗ ಅನ್ನೋದು ಫಸ್ಟ್ನೇದು ಅಲ್ಪ ಪ್ರಾಣಾಕ್ಷರ, ಚ ಡ ಅನ್ನೋದು ಮಹಾಪ್ರಾಣಾಕ್ಷರಗಳ. ಸೊ ಬಿ ಇಸ್ ದ ರೈಟ್ ಆನ್ಸರ್, ಕ ಚ ಪ. 16ನೇ ಪ್ರಶ್ನೆ. ಒಬ್ಬ ರೈತನ ಹೊಲದಲ್ಲಿ ಒಂದು ಡ್ಯಾಶ್ ಮರವಿತ್ತು. ಮರ ಇತ್ತು ಅಂದರೆ ಆಲದ ಮರವಿತ್ತು. ಡಿ ರೈಟ್ ಆನ್ಸರ್. 17ನೇ ಪ್ರಶ್ನೆ. ರಹೀಮನು ನದಿಯಲ್ಲಿ ಈಜಿದನು. ಈಜಿದನು ಎಂಬುದು ಏನು? ಈಜುತ್ತಾನೆ ಅನ್ನುವುದು ಕ್ರಿಯಾಪದ. ಸೊ ಬಿ ಇಸ್ ದ ರೈಟ್ ಆನ್ಸರ್. 18ನೇ ಪ್ರಶ್ನೆ. ಲಂಕಾದ್ವೀಪದಲ್ಲಿ ಲಂಕೇಶ್ವರನ ಅಟ್ಟಹಾಸ. ಲಂಕಾದ್ವೀಪದಲ್ಲಿ ಅಲ್ಲಿ ಎಂಬುದು ಏನಾಗಿದೆ? ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗಿದೆ. 19. ಈ ಕೆಳಗಿನವುಗಳಲ್ಲಿ ಗುಣ ವಿಶೇಷಣ ಯಾವುದು? ನೋಡಿ, ಎ ಜಾಜಿ, ಬಿ ಕನಕಾಂಬರ, ಸಿ ಕೆಂಪು ಗುಲಾಬಿ, ಡಿ ಸಂಪಿಗೆ. ಎಲ್ಲ ಆಪ್ಷನ್ನು ಕೂಡ ಹೂಗಳ ಹೆಸರೇ ಇದೆ, ಆದರೆ ಸಿ ಅಲ್ಲಿ ಕೆಂಪು ಅನ್ನೋದು ಗುಣ ವಿಶೇಷಣ ಆಗಿದೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. 20ನೇದು ಏರೋಪ್ಲೇನ್. ಈ ಪದದ ಕನ್ನಡ ರೂಪ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಿ ವಿಮಾನ. ನೆಕ್ಸ್ಟು ಇಂಗ್ಲೀಷಿಗೆ ಹೋಗೋಣ. ಸೊ ಫಸ್ಟ್ ಒಂದು ಕ್ವಶನ್ ನೋಡೋಣ. ಏನಂತ ಇದೆ? ಐ ವಾಂಟ್ ಟು ರೀಬೋರ್ನ್ ಆ್ಯಸ್ ಆ್ಯನ್ ಇಂಡಿಯನ್. ದ ಸ್ಪೀಕರ್ ಮೂಡ್ ಇನ್ ದ ಸೆಂಟೆನ್ಸಸ್. ಇಲ್ಲಿ ಹೇಳ್ತಾ ಇರೋದು ಐ ವಾಂಟ್ ಟು ರೀಬೋರ್ನ್ ಆ್ಯಸ್ ಆ್ಯನ್ ಇಂಡಿಯನ್. ನಾನು ಮತ್ತೆ ಇಂಡಿಯಾದಲ್ಲಿ ಹುಟ್ಟಬೇಕು. ಸೊ ಇಲ್ಲಿ ಆಪ್ಷನ್ ನೋಡಿ, ಸೆಲ್ಫಿಶ್ನೆಸ್, ಹಂಬಲ್, ನ್ಯಾಷನಾಲಿಟಿ, ಫೂಲಿಶ್ನೆಸ್. ಇದರಲ್ಲಿ ನಾನು ಮತ್ತೆ ಇಂಡಿಯಾದಲ್ಲಿ ಹುಟ್ಟಬೇಕು ಅನ್ನೋದು ನ್ಯಾಷನಾಲಿಟಿ ಆಗಿದೆ. ಸೊ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 22 ಕ್ವಶನ್. ಆಪೋಸಿಟ್ ಆಫ್ ಎಮ್ ಟಿ ಈಸ್. ಗೊತ್ತಿದೆ ಎಮ್ ಟಿ ಏನಾಗುತ್ತೆ? ಫುಲ್. 23rd. ವಿತೌಟ್ ಡ್ಯಾಶ್ ಟೀಚರ್ ಕೆನಾಟ್ ಡೂ ಮ್ಯಾಥಮೆಟಿಕ್ ಕ್ಲಾಸ್. ಸೊ ಮ್ಯಾಥ್ಸ್ ಕ್ಲಾಸಲ್ಲಿ ನಮಗೆ ಯಾವ ವಸ್ತು ಇಲ್ಲದೇ ಮ್ಯಾಥ್ಸ್ ಕ್ಲಾಸ್ ಆಗಲ್ಲ. ಸೊ ಇಲ್ಲಿ ಚಾಕ್ ಪೀಸ್, ಚಾಕ್ ಪೀಸ್, ಚಾಪೀಸ್. ನಾವು ಹೇಳೋದು ಚಾಕ್ ಪೀಸ್ ಅಂತ. ಸೊ ಇಲ್ಲಿ ಚಾಕ್ ಪೀಸ್ ಅಂತ ಕರಿತೀವಿ ಚಾಪೀಸಿಗೆ. 24th ಕ್ವಶನ್. ಎಫ್ ಡ್ಯಾಶ್ ಓ ಎಲ್ ಡ್ಯಾಶ್ ಎಸ್ ಎಚ್. ರೈಟ್ ದ ಮಿಸ್ಸಿಂಗ್ ಲೆಟರ್. ಸೊ ಇದು ಕಂಪ್ಲೀಟ್ ಲೆಟರ್ ಆಗಬೇಕು ಅಂದರೆ ಫೂಲಿಶ್ ಆಗುತ್ತೆ. ಸೊ ಫೂಲಿಶಿಗೆ ಎಫ್ ಓ ಓ ಎಲ್ ಐ ಎಸ್ ಎಚ್. ಡಿ ಇಸ್ ದ ಆನ್ಸರ್. 25th ಕ್ವಶನ್. 25th. ಚೂಸ್ ದ ವರ್ಡ್ ವಿಚ್ ಹ್ಯಾಸ್ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್. ಅಂದರೆ ಎ ಬಿ ಸಿ ಡಿಯಲ್ಲಿ ಆ್ಯಡ್ ನಾಟ್ ಅನ್ನೋದು ಕೊಟ್ಟಿದ್ದಾರೆ, ಆದರೆ ಕರೆಕ್ಟಾಗಿರೋದು ಆಪ್ಷನ್ ಯಾವುದು ಅಂತ ಹೇಳ್ತಾ ಇದ್ದಾರೆ. ಆ್ಯಡ್ ನಾಟ್ ಅನ್ನೋದು ಆಪ್ಷನ್ ಎ, ಆ್ಯಡ್ ನಾಟ್ ಎನ್. ಸೊ ಇಲ್ಲಿ ಕೋಲನ್ ಟಿ. ಎ ಇಸ್ ದ ರೈಟ್ ಆನ್ಸರ್. 26. ಐ ಬಿಲೀವ್ ದಟ್ ಎವರಿ ಪರ್ಸನ್ ಈಸ್ born with talent. ದ ಮೀನಿಂಗ್ ಆಫ್ ಸೆಂಟೆನ್ಸ್ ಈಸ್. ಆಪ್ಷನ್ ಏನು? ಇಲ್ಲಿ ಹೇಳ್ತಾ ಇರೋದು ಐ ಬಿಲೀವ್ ದಟ್ ಎವರಿ ಪರ್ಸನ್ ಈಸ್ born with talent. ನನಗೆ ನಂಬಿಕೆ ಇದೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಟ್ಯಾಲೆಂಟಿಂದನೇ ಹುಟ್ಟಿದ್ದಾನೆ ಅಂತ. ಸೊ ಎ ನೋಡಿ ಆಪ್ಷನ್. ಐ ಹಾರ್ಡ್ಲಿ ಬಿಲೀವ್ ದಟ್ ಎವರಿ ಪರ್ಸನ್ ಈಸ್ born with ಟ್ಯಾಲೆಂಟ್. ಸೊ ನಾನು ತುಂಬ ನಂಬ್ತೀನಿ ಅಂತ ಹೇಳ್ತಾ ಇದೆ ಈ ಸೆಂಟೆನ್ಸು. ಐ ಆಲ್ವೇಸ್ ಬಿಲೀವ್ ದಟ್ ಈಚ್ ಆ್ಯಂಡ್ ಎವರಿ ಪರ್ಸನ್ ಈಸ್ born with ಟ್ಯಾಲೆಂಟ್. ಸೊ ಪ್ರತಿಯೊಬ್ಬ ಪರ್ಸನ್ ಕೂಡ ಟ್ಯಾಲೆಂಟಿಂದ ಹುಟ್ಟಿರ್ತಾನೆ ಅಂತ ಹೇಳ್ತಾ ಇದೆ. ಸಿ ಟ್ಯಾಲೆಂಟ್ ಈಸ್ ನೆವರ್ ಬೈ ಬರ್ತ್, ದಟ್ ಇಟ್ ಬೈ ಬಿಲೀವ್ಸ್. ನಮಗೆ ಸಿ ಆಪ್ಷನ್ ಏನು ಹೇಳ್ತಾ ಇದೆ? ಬರ್ತಿಂದ ನಮ್ಮ ಟ್ಯಾಲೆಂಟ್ ಅನ್ನೋದು ಬರ್ತಿಂದ ಬಂದಿರೋದಲ್ಲ. ಸೊ ಅದು ಒಂದು ನಂಬಿಕೆ. ಐ ಬಿಲೀವ್ ದಟ್ ಓನ್ಲಿ ಫ್ಯೂ ಪರ್ಸನ್ ಆರ್ born with ಟ್ಯಾಲೆಂಟ್. ಡಿ ಏನು ಹೇಳ್ತಾ ಇದೆ? ಕೆಲವು ಪರ್ಸನ್ ಮಾತ್ರ
ಹುಟ್ಟಿನಿಂದ ಟ್ಯಾಲೆಂಟ್ ಆಗಿರ್ತಾರೆ ಅಂತ ಹೇಳ್ತಾ ಇದೆ. ಸೊ ಬಿ ಇಸ್ ದ ರೈಟ್ ಆನ್ಸರ್. ಐ ಆಲ್ವೇಸ್ ಬಿಲೀವ್ ದಟ್ ಈಚ್ ಆ್ಯಂಡ್ ಎವರಿ ಪರ್ಸನ್ ಈಸ್ born with talent. ನೆಕ್ಸ್ಟ್ 27. ದ ಶಾರ್ಟ್ ಫಾರ್ಮ್ ಆಫ್ ಆಸ್ ನಾಟ್. ಆಸ್ ನಾಟ್ ಅನ್ನೋದು ಶಾರ್ಟ್ ಫಾರ್ಮ್ ಏನು? ಫಸ್ಟ್ ಎ ನೋಡಿ, ಆಸ್ ನಾಟ್, ಆಸ್ NT ಈ ಕಡೆ ಇದೆ. ಸೊ ಸಿ H ಪಕ್ಕ ಕೋಲನ್ ಇದೆ, ಆಸ್ ನಾಟ್. ಸೊ ಎ ಇಸ್ ದ ರೈಟ್ ಆನ್ಸರ್. 28. ಪ್ರಿಫಿಕ್ಸ್ ಆಫ್ ದ ಫ್ಯಾಕ್ಟ್ ಈಸ್. ಪ್ರಿಫಿಕ್ಸ್ ಏನು ಫ್ಯಾಕ್ಟ್ದು? ಇನ್ ಫ್ಯಾಕ್ಟ್. ಇನ್ ಸೇರಿಸಿದ್ರೆ ಮಾತ್ರ ಇಲ್ಲಿ ಕರೆಕ್ಟ್ ಸೆಂಟೆನ್ಸ್ ಆಗುತ್ತೆ, ವರ್ಡ್ ಆಗುತ್ತೆ, ಸಾರಿ. ದ ವಾಟರ್ ಇನ್ ದ ರಿವರ್ ಈಸ್ ಡ್ಯಾಶ್ ವೆರಿ ಫಾಸ್ಟ್ಲಿ. ವಾಟರ್ ಇನ್ ದ ರಿವರ್ ಅಂದರೆ ನಮಗೆ ನೀರೇನಾಗತ್ತೆ, ಫ್ಲೋಯಿಂಗ್ ಆಗುತ್ತೆ. ಸೊ ಎ ಇಸ್ ದ ರೈಟ್ ಆನ್ಸರ್. ಓಕೆ, 30th ಕ್ವಶನ್. ಆನ್ ಆಕ್ಷನ್ ವರ್ಡ್ ಈಸ್. ಆಕ್ಷನ್ ವರ್ಡ್ ಅಂದರೆ ಯಾವುದು? ವರ್ಬ್. ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಫೈಂಡ್ ಮೀ. ಐ ಸ್ಟಾರ್ಟ್ ವಿತ್ ಪಿ ಆ್ಯಂಡ್ ಎಂಡ್ ವಿತ್ ಇ ಬಟ್ ಐ ಹ್ಯಾವ್ ಥೌಸಂಡ್ಸ್ ಆಫ್ ಲೆಟರ್ ಹೂ ಐ ಆಮ್. ಸ್ಟಾರ್ಟಿಂಗು ಪಿ ಇರಬೇಕು, ಎಂಡಿಂಗು ಇ ಇರಬೇಕು. ಯಾವ ವರ್ಡು ಆಪ್ಷನಲ್ಲಿ? ಸಿ ಇಸ್ ದ ರೈಟ್ ಆನ್ಸರ್. ಶಿ ಸ್ಟೋಲ್ ಮೈ ನೋಟ್ಬುಕ್. ದ ಅಂಡರ್ಲೈನ್ ವರ್ಡ್ ಶಿ ಅನ್ನೋದು ನಮಗೇನಾಗಿರುತ್ತೆ? ಪ್ರಾಪರ್ ನೌನ್, ನೌನ್, ಪ್ರನೌನ್, ವರ್ಬ್. ಸಿ ಪ್ರನೌನ್ ಆಗಿರುತ್ತೆ. ಸೊ ನೌನ್ ಅಂದರೆ ನಮಗೆ ಪರ್ಸನ್ ನೇಮ್ ಆಗಿರುತ್ತೆ. ನೆಕ್ಸ್ಟು, ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್. ಅಂದರೆ ಗುಂಪಿಗೆ ಸೇರದ ಪದ ಹೇಳಿದ್ದಾರೆ. ಸನ್, ಮೂನ್, ಸ್ಟಾರ್, ಅರ್ತ್. ಅರ್ತ್ ಈಸ್ ದ ರೈಟ್ ಆನ್ಸರ್ ಬಿಕಾಸ್ ದೀಸ್ ಆರ್ ಆಲ್ ಸ್ಟಾರ್ಸ್. ಅರ್ತ್ ಈಸ್ ನಾಟ್ ಸ್ಟಾರ್. ಸೊ ನೆಕ್ಸ್ಟ್ ಕ್ವಶನ್. ಲೈಫ್, ಲೇಕ್, ಲೂಫ್, ಲೆಫ್ಟ್. ರೀಅರೇಂಜ್ ದ ವರ್ಡ್ ಇನ್ ದ ಡಿಕ್ಷನರಿ. ಯಾವ ರೀತಿ ಹೇಳಿದ್ದಾರೆ? ರೀಅರೇಂಜ್ ವರ್ಡ್ ಇನ್ ದ ಡಿಕ್ಷನರಿ ಅಂದರೆ ಸ್ಟಾರ್ಟಿಂಗು LA ಲಾ ಬರುತ್ತೆ, ಹೌದಾ? ಸೊ ಟು, ಇದರ ಫಸ್ಟ್ ಒನ್ ಟು ಬರುತ್ತೆ. ಆಪ್ಷನ್ ಯಾವುದಿದೆ? A, B, C, D. ಸೊ ಬಿ ಯಲ್ಲಿದೆ. ಬಿ ಇಸ್ ದ ರೈಟ್ ಆನ್ಸರ್. ಫಸ್ಟು ಲೇಕ್ ಬರುತ್ತೆ, ಆಮೇಲೆ ಲೆಫ್ಟ್ E, ನೆಕ್ಸ್ಟ್ ಲೈಫ್ I, ನೆಕ್ಸ್ಟ್ ಲೂಫ್. B is the right answer. 35. Are we too ready? School go to today. Rearrange the sentence. ಸೆಂಟೆನ್ಸ್ ಉಲ್ಟಾ ಪಲ್ಟಾ ಆಗಿದೆ, ಸರಿ ಬರೀಬೇಕು. ಸೊ ಆಪ್ಷನ್ ಏನಾಗುತ್ತೆ? ಡಿ. ಟುಡೇ ವಿ ಆರ್ ರೆಡಿ ಟು ಗೋ ಟು ಸ್ಕೂಲ್. 36 ಕ್ವಶನ್. ಒನ್ ಹೂ ಸೇಲ್ಸ್ ಬೋಟ್ ಆ್ಯಂಡ್ ಶಿಪ್ಸ್. ಸೊ ನಮಗೆ ಸೇಲರ್, ಸೈಲರ್, ಸೇಲರ್, ಸಾಯ್ಲರ್. ಸೊ ಇಲ್ಲಿ ನಮಗೆ ಹೂ ಸೆಡ್ ಬೋಟ್ಸ್ ಆ್ಯಂಡ್ ಶಿಪ್ಸ್ ಈಸ್ ಸೇಲರ್ ಇಸ್ ದ ರೈಟ್ ಆನ್ಸರ್. ನಿಮ್ಮ ಚಾಪ್ಟರಲ್ಲಿದೆ. ದಿ ಪಾಸ್ಟ್ ಟೆನ್ಸ್ ಫ್ರಮ್ ಆಫ್ ಸಿ. ಸಿನ ಪಾಸ್ಟ್ ಟೆನ್ಸ್ ಏನು? ಸ. ಎ ಇಸ್ ದ ರೈಟ್ ಆನ್ಸರ್. 38. ದ ಸೈಲೆಂಟ್ ಲೆಟರ್ ಇನ್ ದ ವರ್ಡ್ ಡೌಟ್ ಈಸ್. ನೋಡಿ, ಡೌಟ್ ಅಂತ ಇದೆ. ಬಿ ಇಸ್ ದ ಸೈಲೆಂಟ್ ಆನ್ಸರ್ ಲೆಟರ್. ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ದೇರ್ ಈಸ್ ಡ್ಯಾಶ್ ಎಗ್ ಆನ್ ದ ಟೇಬಲ್. ಆನ್ ದ ಟೇಬಲ್ ಅಂದಾಗ ವಿ ಕ್ಯಾನ್ ಯೂಸ್ ಸಿ ಆಪ್ಷನ್. ಆ್ಯಂಡ್ ದೇರ್ ಈಸ್ ಆ್ಯನ್ ಎಗ್ ಆನ್ ದ ಟೇಬಲ್. ನೆಕ್ಸ್ಟ್ 40. ದ ಅಪೋಸಿಟ್ ಆಫ್ ಒಬೇ ಈಸ್. ಯಾವುದಾಗಿರುತ್ತೆ? ಎ, ಡಿಸೊಬೇ ಇಸ್ ದ ರೈಟ್ ಆನ್ಸರ್. ಓಕೆ, ನಮಗೆ ಕನ್ನಡದಿಂದ 20 ಕ್ವಶನ್ನು, ಇಂಗ್ಲೀಷಿಂದ 20 ಕ್ವಶನ್ ಆಯಿತು. ಅದೇ ರೀತಿ ಗಣಿತ ಅಂದರೆ ಮ್ಯಾಥಮೆಟಿಕ್ಸಿಂದ ಕೂಡ 20 ಕ್ವಶನ್ ಇರುತ್ತೆ. ಸೊ ಇದು ಕನ್ನಡ ಮತ್ತು ಇಂಗ್ಲೀಷಲ್ಲೂ ಕೂಡ ಕೊಟ್ಟಿರ್ತಾರೆ. ನೋಡಿ, 41 ಕ್ವಶನ್. ಕೆಳಗಿನವುಗಳಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? ದ ಬಿಗ್ಗೆಸ್ಟ್ ನಂಬರ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಆಪ್ಷನ್ ನೋಡಿ, 50, 790, ಬಿ 60, 790, ಸಿ 65, 790, ಡಿ 75, 790. ಇದರಲ್ಲಿ ಅತಿ ದೊಡ್ಡ ಸಂಖ್ಯೆ ಬಿಗ್ಗೆಸ್ಟ್ ನಂಬರ್ ಯಾವುದು? ಡಿ 75, 790 is the right answer. 42 question. 175 ಯಾವ ವಿಧವಾದ ಕೋನ? ವಾಟ್ ಟೈಪ್ ಆಫ್ ಆ್ಯಂಗಲ್ ಈಸ್ 175 ಡಿಗ್ರಿ? ಸೊ ಇಲ್ಲಿ 180 ಡಿಗ್ರಿಗಿಂತ ಕಡಿಮೆ ಇದೆ ಆ್ಯಂಡ್ 90 ಡಿಗ್ರಿಗಿಂತ ಜಾಸ್ತಿ ಇದೆ. ಯಾವುದು ಕರೆಕ್ಟ್ ಆಪ್ಷನ್? ಗುಡ್. ಸಿ
ವಿಶಾಲಕೋನ ಅಂದರೆ ಅಪ್ಟೂಸ್ ಆ್ಯಂಗಲ್. ನೆಕ್ಸ್ಟ್ 43 7/5 ರ ವೃತ್ಯಮ ಯಾವುದು? ಇಟ್ ಮೀನ್ಸ್ ವಾಟ್ ಈಸ್ ದ ರೆಸಿಪ್ರೋಕಲ್ ಆಫ್ 7/5? ರೆಸಿಪ್ರೋಕಲ್ ವೃತ್ಯಮ ಅಂದರೆ ಇದರ ಉಲ್ಟ ಯಾವುದಿದೆ? 5/7 ಆಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಎ 5/7. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಸಜಾತಿಯ ಪದಗಳನ್ನು ಗುರುತಿಸಿ. ಇದರಲ್ಲಿ ಸಜಾತಿ ಪದಗಳು ಯಾವುದು ಅಂತ ಗುರುತಿಸಬೇಕು. ರೆಕಾಗ್ನೈಸ್ ದ ಲೈಕ್ ಟರ್ಮ್ಸ್ ಅಮಾಂಗ್ ದ ಫಾಲೋಯಿಂಗ್. ಲೈಕ್ ಟರ್ಮ್ಸ್ ಯಾವುದು ಅಂದರೆ ಒಂದೇ ರೀತಿ ಇರಬೇಕು. ಕರೆಕ್ಟ್ ಆನ್ಸರ್ ಬಿ 3n, 4n. 45 ಕ್ವಶನ್. ನೆಕ್ಸ್ಟ್ ಗೋ ಆನ್ 45 ಕ್ವಶನ್. ಅರ್ಧ ಇದನ್ನು ಭಿನ್ನರಾಶಿಯಲ್ಲಿ ಬರೆಯಿರಿ. ರೈಟ್ ಹಾಫ್ ಇನ್ ದ ಫ್ರ್ಯಾಕ್ಷನ್. ಯಾವ ರೀತಿ ಬರೀತೀರಾ? ಹಾಫ್ನ 1/2 ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 46 1 ಸೆಂಟಿಮೀಟರ್ಗೆ ಎಷ್ಟು ಮಿಲಿ ಲೀಟರ್ಗಳು? ಓಕೆ, ಇಂಗ್ಲೀಷಲ್ಲಿ ನೋಡಿ. 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು ಹೌ ಮೆನಿ ಮಿಲಿಮೀಟರ್ಸ್? ಓಕೆ, ಗುಡ್. ಸಿ 10 ಮಿಲಿ ಲೀಟರ್ಗಳು 10 ಮಿಲಿಮೀಟರ್ಸ್ ಆಗಿರುತ್ತೆ. ನೆಕ್ಸ್ಟ್ ಇವುಗಳನ್ನು ಕೂಡಿ 22 ಮೀಟರ್ 17 ಸೆಂಟಿಮೀಟರ್ ಮತ್ತು 14 ಮೀಟರ್ 30 ಸೆಂಟಿಮೀಟರ್. ಆ್ಯಡ್ 22 ಮೀಟರ್ 17 ಸೆಂಟಿಮೀಟರ್ ಆ್ಯಂಡ್ 14 ಮೀಟರ್ ಆ್ಯಂಡ್ 30 ಸೆಂಟಿಮೀಟರ್. ಅಡಿಷನ್ ಮಾಡಿ. ಓಕೆ, ಆ್ಯಡ್ ಏನಾಯಿತು? 7 1 + 3 4 47 ಸೆಂಟಿಮೀಟರ್ ಆ್ಯಂಡ್ ಇಲ್ಲಿ ಮೀಟರ್ 2 + 4 6 2 + 1 3 36 ಮೀಟರ್ 47 ಸೆಂಟಿಮೀಟರ್. ಆಪ್ಷನ್ ಯಾವುದು? ಡಿ ಈಸ್ ದ ರೈಟ್ ಆನ್ಸರ್. ಸೊ 48th ಕ್ವಶನ್ ನೋಡಿ. 583 ಅನ್ನು 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿ. ರೌಂಡ್ ಆಫ್ 583 ಟು ನಿಯರೆಸ್ಟ್ 10th ಪ್ಲೇಸ್ ಏನು? 10ರ ಸಮೀಪ. ಇಲ್ಲಿ ನೋಡಿ, ಯೂನಿಟ್ 10th ಬಿಡಿ 10. ಸೊ ಇದರ ಪ್ಲೇಸ್ ವ್ಯಾಲ್ಯೂ ಏನಾಗಿರುತ್ತೆ? ನಿಯರೆಸ್ಟ್ ವ್ಯಾಲ್ಯೂ ಸಿ 580 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ನೋಟು ಪುಸ್ತಕದ ಬೆಲೆಯು 16 ರೂಪಾಯಿ. ಅಂತಹ 12 ನೋಟು ಪುಸ್ತಕಗಳ ಬೆಲೆ ಎಷ್ಟು? ಇಂಗ್ಲೀಷಲ್ಲಿ ನೋಡಿ. ದ ಕಾಸ್ಟ್ ಆಫ್ ಈಚ್ ನೋಟ್ಬುಕ್ ಈಸ್ 16 rupees. ವಾಟ್ ಈಸ್ ದ ಕಾಸ್ಟ್ ಆಫ್ 12 ನೋಟ್ಬುಕ್? ಒಂದು ಬುಕ್ನ ಬೆಲೆ ಎಷ್ಟಂತ ಹೇಳಿದರೆ 16. ಹಾಗಿದ್ರೆ 12 ಬುಕ್ನ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ 12 ಇಂಟು 1, ಅದೇ ರೀತಿ 6 ಇಂಟು 12 ಮಲ್ಟಿಪಲ್ ಮಾಡಿ. 6 2 2 ಆರ್ಲೆ 12, 1 ಕ್ಯಾರಿ 2 1 2 2 + 1 3. ಸೊ ನೆಕ್ಸ್ಟ್ ಇಲ್ಲಿಂದ 1 6 6 1 1 1. ಅಲ್ಲಿಗೆ ಆನ್ಸರ್ 192 ಇಸ್ ದ ರೈಟ್ ಆನ್ಸರ್. ಒಂದು ಬುಕ್ಕಿಗೆ 16 ರೂಪಾಯಿ ಆಯಿತು ಅಂದರೆ 12 ಬುಕ್ಕಿಗೆ 192 ರೂಪಾಯಿ ಆಗುತ್ತೆ. ಸೊ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 21:21 ಸಮನಾದ ಸಮಯ. 21:21 ಕರಸ್ಪಾಂಡಿಂಗ್ ಟೈಮ್ ಈಸ್. ಇಲ್ಲಿ 24 ಕ್ಲಾಕಲ್ಲಿ ಕೊಟ್ಟಿದ್ದಾರೆ ನಮಗೆ. ಸೊ ನಾವು ಯಾವ ರೀತಿ ಕಂಡುಹಿಡಿಬೇಕು? 21 to 21 hour 21 minute. ಸೊ ಮೈನಸ್ 12 o'clock ಮಾಡಬೇಕು. ಯಾಕೆಂದರೆ ನಾವು ಗಡಿಯಾರದಲ್ಲಿ 12 ನಂಬರ್ಸ್ ಮಾತ್ರ ನೋಡ್ತೀವಿ. ಕಳೆಯೋಣ. ಸೊ 21ನಲ್ಲಿ 0 ಹೋದರೆ 21 ಮಿನಿಟ್ ಆಯಿತು. ಇಲ್ಲಿ 1ಇಂದ 2 ಕಳೆಯೋಕ್ಕಾಗಲ್ಲ. ಸೊ ಕ್ಯಾರಿ ತೊಗೊಳ್ಳೋಣ. 11 ಆಯಿತು. 11ರಲ್ಲಿ 2 ಹೋದರೆ 9. ಇಲ್ಲಿ ಎಷ್ಟು ಉಳಿತು? 0. 9 hour 21 minutes ಇದೆ. ಇಲ್ಲಿ ಬಿ ಮತ್ತು ಸಿ ಅಲ್ಲಿದೆ. ಆದರೆ ಇಲ್ಲಿ ಎ ಎಮ್ ಮತ್ತು ಪಿ ಎಮ್ ಇದೆ. ಇಲ್ಲಿ 21 ಅಂದರೆ ಮಾರ್ನಿಂಗ್ ಆಗಿರುತ್ತೆ. 12 ಹಾಫ್ ಕಳೆದಿದ್ದೀವಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 51 15,746 ಇಂಟು 5 ಗುಣಲಬ್ಧವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಪ್ರಾಡಕ್ಟ್ ಆಫ್ 15,746 ಇಂಟು 5. ಎರಡನ್ನು ಮಲ್ಟಿಪಲ್ ಮಾಡಿ. ಏನಾಗುತ್ತೆ? 15,746 ಇಂಟು 5 ಮಲ್ಟಿಪಲ್ ಮಾಡಿ. 5 6 30 ಕ್ಯಾರಿ 3 5 4 20 20 + 3 23 3 2 ಕ್ಯಾರಿ 5 7 35 35 + 2 37 7 3 ಕ್ಯಾರಿ 5 5 25 25 + 3 28 2 ಕ್ಯಾರಿ
5 1s are 5, 5 plus 2 7, 78,730 ಇಲ್ಲಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 52 ಕ್ವಶನ್. 870 ಪೈಸೆಗಳು ಎಷ್ಟು ರೂಪಾಯಿಗಳು? 870 ಪೈಸೆ ಮೇಕ್ ಹೌ ಮೆನಿ ರುಪೀಸ್? ಸೊ ಈ ಓಕೆ, 52ನೇ ಕ್ವಶನಲ್ಲಿ 870 ಪೈಸೆಗಳು ಎಷ್ಟು ರೂಪಾಯಿ ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತೇ ಇದೆ 1 ರೂಪಾಯಿಗೆ 100 ಪೈಸೆ ಅಂತ. ಸೊ 800ಕ್ಕೆ ಸೊ 800 ಪೈಸೆಗಳಿಗೆ 8 ರೂಪಾಯಿ 70 ಪೈಸೆ ಅಂದರೆ 8 ರೂಪಿ 70 ಪೈಸೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 53. ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿರುತ್ತವೆ? ಹೌ ಮೆನಿ ಡೇಸ್ ಆರ್ ಇನ್ ಎ ಲೀಪ್ ಇಯರ್? ನಿಮಗೆ ಗೊತ್ತಿದೆ 366. ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಕಂಡ ಹೇಳಿಕೆಯನ್ನು ಸಂಕೇತ ಉಪಯೋಗಿಸಿ ಬರೆಯಿರಿ. ರೈಟ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಯೂಸಿಂಗ್ ಸಿಂಬಲ್ಸ್. 145 ಎಂಬುದು 100ಕ್ಕಿಂತ ಹೆಚ್ಚು, ಜಾಸ್ತಿ ಇದೆ ಅಂತ ಹೇಳಿದರೆ ನಿಮಗೆ ಗೊತ್ತೇ ಇದೆ. ಜಾಸ್ತಿ ಅನ್ನೋದಕ್ಕೆ ಸಿಂಬಲ್ಲು ಎ, ಕಡಿಮೆ ಅಂದರೆ ಬಿ ಆಗಿರುತ್ತೆ, ಸಮ ಅಂದರೆ ಸಿ ಆಗಿರುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. 55. ಇಟ್ಟಿಗೆಗೆ ಎಷ್ಟು ಮುಖಗಳಿವೆ? ಹೌ ಮೆನಿ ಫೇಸಸ್ ಆರ್ ದೇರ್ ಇನ್ ದ ಬ್ರಿಕ್ಸ್? ವಿ ಆಲ್ರೆಡಿ ನೋ ದಟ್. ಆಪ್ಷನ್ ಎ 6. 56. ಡಯಾಗ್ರಾಮ್ ನೋಡಿ. ಈ ಚಿತ್ರದಲ್ಲಿ ವಿಶಾಲ ಕೋನಗಳ ಸಂಖ್ಯೆ ಎಷ್ಟು? ದ ನಂಬರ್ ಆಫ್ ಆಬ್ಟ್ಯೂಸ್ ಆ್ಯಂಗಲ್ ಫಾರ್ಮ್ಡ್ ಇನ್ ದ ಫಿಗರ್. ನೋಡಿ ನೀಟಾಗಿ ಇಲ್ಲಿ ತಗೊಂಡ್ರೆ ನಮಗೆ ಇಲ್ಲಿ ವಿಶಾಲ ಕೋನನೇ ಎಕ್ಸಿಸ್ಟ್ ಆಗುತ್ತೆ. ಸೊ 6 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 57. 10 ಕಿಲೋಗ್ರಾಮ್ ಅಕ್ಕಿ ಇರುವ ಚೀಲದ ಬೆಲೆಯು 285. ಸೊ 10 ಕಿಲೋಗ್ರಾಮ್ ಅಂದರೆ ಕೆ ಜಿ ಇರೋದು 285. ಆದರೆ ಅಂತಹ 25 ಅಕ್ಕಿ ಚೀಲಗಳ ಬೆಲೆ ಎಷ್ಟು? ಇಂಗ್ಲೀಷಲ್ಲಿ ನೋಡಿ. ದ ಕಾಸ್ಟ್ ಆಫ್ 1 ಬ್ಯಾಗ್ ಪ್ಯಾಡಿ ಕಂಟೈನಿಂಗ್ 10 kg ಈಸ್ rupees 285. ಫೈಂಡ್ ದ ಕಾಸ್ಟ್ ಆಫ್ 25 ಸಚ್ ಬ್ಯಾಗ್ಸ್. ಇದೇ ರೀತಿ ಇರುವ 25 ಬ್ಯಾಗಿಗೆ ಎಷ್ಟಾಗುತ್ತೆ? ಸೊ ಇಲ್ಲಿ ನಮಗೆ 10 kg ಅಂದರೆ 1 ಬ್ಯಾಗ್ ಆಗಿರುತ್ತೆ. ಅದೇ ರೀತಿ 25 ಅಂದರೆ ಇಂಟು 10 kg. ಎರಡು ಕಡೆ 25ನ ಮಲ್ಟಿಪಲ್ ಮಾಡಿದ ನಮಗೇನು ಬರುತ್ತೆ? 7125 ಎಕ್ಸಿಸ್ಟ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಆಯತಾಕಾರದ ಹೊಲದ ಉದ್ದವು 150 ಮೀಟರ್ ಮತ್ತು ಅಗಲ 120 ಮೀಟರ್. ಹಾಗಾದರೆ ಹೊಲದ ಸುತ್ತಳತೆ ಎಷ್ಟು? ಇಲ್ಲಿ ಇಂಗ್ಲೀಷಲ್ಲಿ ನೋಡಿ. ಫೈಂಡ್ ದ ಪೆರಿಮೀಟರ್ ಆಫ್ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಆಫ್ ಲೆಂತ್ 150 ಮೀಟರ್ ಆ್ಯಂಡ್ ಬ್ರೆಡ್ತ್ 120 ಮೀಟರ್. ಇಲ್ಲಿ ಪೆರಿಮೀಟರ್ ಆಫ್ ದ ರೆಕ್ಟ್ಯಾಂಗಲ್ ಕೇಳಿದರೆ ಫಾರ್ಮುಲಾ ಏನಾಗುತ್ತೆ? 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ತ್. ಸುತ್ತಳತೆ, ಆಯತದ ಸುತ್ತಳತೆ ಅಂತ ಕೇಳಿದ್ದಾರೆ. ಸೊ 2 ಇಂಟು ಲೆಂತ್ ಅಂದರೆ ಉದ್ದ ಎಷ್ಟು ಕೊಟ್ಟಿದ್ದಾರೆ? 150 ಪ್ಲಸ್ ಬಿ ಅಂದರೆ ಬ್ರೆಡ್ತ್ ಅಗಲ 120. ಸೊ 2 ಇಂಟು 150 ಪ್ಲಸ್ 120 ಏನಾಯಿತು? ಅಡಿಷನ್ ಮಾಡಿ 270 ಮಲ್ಟಿಪಲ್ ಮಾಡಿ. ಆನ್ಸರ್ ಏನು ಸಿಗುತ್ತೆ ನಮಗೆ? 540 ಮೀಟರ್ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 59. ಕ್ವಶನ್ ನೋಡಿ. 90ಕ್ಕಿಂತ ಕಡಿಮೆ ಅಳತೆಯ ಕೋನವನ್ನು ಡ್ಯಾಶ್ ಎನ್ನುವರು. ದ ಆ್ಯಂಗಲ್ ಲೆಸ್ ದೆನ್ 90 ಡಿಗ್ರಿ ಈಸ್ ಕಾಲ್ಡ್. 90 ಡಿಗ್ರಿ ಕಡಿಮೆ ಅಂದರೆ ಆ್ಯಂಗಲ್ಲು ಲಘು ಕೋನ ಅಂದರೆ ಅಕ್ಯೂಟ್ ಆ್ಯಂಗಲ್ ಆಗಿರುತ್ತೆ. ನೆಕ್ಸ್ಟ್ 60. 60ನೇ ಕ್ವಶನ್ ನೋಡಿ. 6ರ ಮೊದಲ 5 ಗುಣಕಗಳು ಫಸ್ಟ್ 5 ಮಲ್ಟಿಪಲ್ ಆಫ್ 6. 6ರ ಗುಣಕಗಳು ಮಲ್ಟಿಪಲ್ಸ್ ಅಂದರೆ ಟೇಬಲ್ಸ್ ಯಾವುದು? 6, 12, 18, 24, 30. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ವಿಜ್ಞಾನ. ಇದು ಮುಂದಿನ ವಿಡಿಯೋಗಳಲ್ಲಿ ನಾವು ಕ್ಲಾಸ್ ಮಾಡ್ತೀವಿ. ಸೊ ಕ್ಲಾಸ್ ಅರ್ಥ ಆಗಿದ್ದರೆ ಇದೇ ರೀತಿ ನಿಮಗೆ ನಮ್ಮ ವಿಡಿಯೋ ಮೊದಲು ತಲುಪಬೇಕು ಅಂದರೆ ಸೊ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.